ಪ್ರಸಾದ ಯಾರು ಮಾಡಿಲ್ಲ ತಾವೆಲ್ಲರೂ ಕೂಡ ಪ್ರಸಾದ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಸೇರಿರ್ತಕ್ಕಂಥ ಹಾಗೂ ನಮ್ಮ ಹಾಲಕೂಡದ ನಮ್ಮ ಶ್ರೀಮಠದ ಶಾಲೆಯ ವಿದ್ಯಾರ್ಥಿಗಳು ಕೂಡ ಸಂಜೆ ಹೊತ್ತಿನಲ್ಲಿ ನೃತ್ಯ ಮಾಡಲಿಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲ ಅಲ್ಲಿನ ಹಾಲಕೂಡ ಬಸವ ಕಲ್ಯಾಣ ತಾಲೂಕಿನ ಹಾಲಕೂಡ ಗ್ರಾಮದ ಎಲ್ಲ ಶಿಕ್ಷಕರು ಬಂದರೆ ಅವರಿಗೂ ಕೂಡ ನಮ್ಮ ಶ್ರೀಮಠದ ವತಿಯಿಂದ ಅವರಿಗೂ ಕೂಡ ನಾವು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅರ್ಧ ತಾಸು ಯೋಗ ಮೆಡಿಟೇಷನ್ ಊಟ ಕಮ್ಮಿ ಊಟಕ್ಕೆ ಲೇಟ್ ಆಗುತ್ತೆ ಮತ್ತೆ ಅವ್ರೇನು ಮಾಡ್ತಾರೆ ಇನ್ನೇನು ಎಲ್ಲಕ್ಕೆ ಮೇನ್ ಸುಮಾರು ವಾಕಿಂಗ್ ಆ್ಯಂಡ್ ಯೋಗ ಊಟ ಕಟ್ಟೋಲ್ಲ ಇದು ಮೇನ್ ಸಕ್ಕರೆ ಚಾ ಕುಡಿತಾರೆ ಸಕ್ಕರೆ ಸುಮಾರು ಹೆಂಗಾಗ ಎದಕ್ಕೆ ಎಫೆಕ್ಟ್ ಮಾಡ್ಬೋದು ಕಾಲು ಎದಕ್ಕೆ ಮಾಡ್ಬೋದು ತక్కుವ ಆಗ್ಬೋದು ಹಾರ್ಟ್ ಆಗ್ಬೋದು ಕಣ್ಣಿಗೆ ಹೋಗ್ಬೋದು ಕಾಲು ಹೋಗ್ಬೋದು ನರ ಹೋಗ್ಬೋದು ಡಯಾಬಿಟಿಕ್ಸ್ ಅಂತ ರಿವರ್ಸ್ ಡಯಾಬಿಟಿಕ್ಸ್ ಅದು ಪೂರ ನಿಂತು ಒಂದು ತಿಂಗಳಿಂದ ನಾವು ಗ್ಯಾರಂಟಿ ಕೊಡ್ತೇವೆ. ರಿವರ್ಸ್ ಡಯಾಬಿಟಿಕ್ಸ್ ಅಂತ ಅದು ನೀವು ಸ್ಟಾಪ್ ಮಾಡಿ ಕಡಿಮೆ ನವಣಿಯನ್ನು ಅನುಭವ ಪೂರ ತುಂಬ ದಬಾಶ್ ಹೊಡ್ತೀನಿ ನಾನು ನೀವು ಅಲೋಪತಿನ ನಾವು ಬಿಡಿಸಿರು ಅದು ಆಯುಧ ಅಂತ ನೋಡಿರಿ ನೋಡಿ ಟೆಸ್ಟ್ ಮಾಡಿ ಹೆಚ್ಚಾಗಿತ್ತು ಅಂದ್ರೆ ನಲವತ್ತು ಎಮ್ ಎಲ್ ನೋಡ್ಬೋದು ಆರಾಮಿದ ಅಪ್ಪರೇ ನಿಮ್ಮ ಆಶೀರ್ವಾದ. Incoming voice. ಎಲ್ಲ ಮಾಡ್ಕೊಂಡ್ಬರ್ತ ಸಿಸ್ಟಮ್ ಎಲ್ಲ ಒಂದು ದಿನಕ್ಕೆ ನಾವು ಒಂದು 4 ಮೊಬೈಲ್ ಇರ್ತಾವೆ ಕಾಲ ಇರ್ತದೆ ಅದ್ರಾಗ ಇರ್ತಾರೆ ಪೇಪರ್ ಓದ್ತೇವೆ ನೋಡಿ ಒಂದು ತಾಸು ಬರೋದು ರೀಲ್ಸ್
ಬಸವನ ನಾದಿ ಲಿಂಗ ಬಸವನ ನಾದಿ ಚರ ಬಸವನಿಂದದಿ ಕಾವುಂಟೆ ಯೋಗಿನಾಥ ಬಸವನಿಂದದಿ ಕಾವುಂಟೆ ಬಸವನ ನಾದಿ ಲಿಂಗ ಬಸವನ ನಾದಿ ಚರ ಬಸವನಿಂದದಿ ಕಾವುಂಟೆ ಯೋಗಿನಾಥ ಬಸವನಿಂದದಿ ಕಾವುಂಟೆ ಫಾದರ್ ಆಫ್ ಸರ್ಜರಿ ಅಂತೀವಿ ನಾವು. ಅವರು ಆ ಕಾಲದಲ್ಲಿ ಒಂದು ಧಾರ್ಮಿಕತೆಯಿಂದ ಒಂದು ಮೆಡಿಸನ್ ಸೃಷ್ಟಿ ಮಾಡಿದ್ರು ಅವರು. ಅಂತ ಒಂದು ಪುಣ್ಯದ ಕ್ಷೇತ್ರ ಇದು. ಅದಕ್ಕೆ ಇದು ಧಾರ್ಮಿಕತೆ ಹಂಗೆ ಮುಂದೆ ನಡೀತಾ ಇರಬೇಕು, ಎಲ್ಲ ಒಂದಾಗಿ ನಡೀತಾ ಇರಬೇಕು. ಮತ್ತೆ ಒಂದು ಒಳ್ಳೆ ಭಾವನೆಯಿಂದ ನಾವು ಎಲ್ಲ ಜೊತೆಗೆ ನಗುನಗ್ತಾ ಇರ್ಬೇಕಂತ ಹೇಳ್ತಾ, ಇದೊಂದು ಸಂದರ್ಭದಲ್ಲಿ ನನಗೂ ಕೂಡ ಕರೆಸಿಬಿಟ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಪರಮ ಪೂಜೆಗೆ ಇನ್ನೊಂದ್ಸರಿ ಕೋಟಿ ಧನ್ಯವಾದ ಹೇಳ್ತಾ, ಮತ್ತೆ ವೇದಿಕೆ ಎಲ್ಲ ಹಿರಿಯರಿಗೆ ಇನ್ನೊಂದ್ಸರಿ ಕೋಟಿ ಧನ್ಯವಾದ ಹೇಳ್ತಾ ನಾನು ಹೇಳಿ ಮಾತಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮಾನ್ಯ ಡಾಕ್ಟರ್ ಜಾಧವ್ ಅವರಿಗೆ. ಈಗ ಸನ್ಮಾನಿತ ಪರವಾಗಿ ಶ್ರೀ ಶಂಕರ್ ಕೋಡತ್ರವರು ಒಂದೆರಡು ಮಾತಾಡಬೇಕಾಗಿ ಕೊಡ್ತಾನೆ. ಕಲಬುರಗಿಯಿಂದ ಆಗಿರ್ತಂತ ಶ್ರೀ BS ಮಾಲಿ ಪಾಟೀಲ್ ಅಧ್ಯಕ್ಷರು ಅನುದಾಂತ ನೌಕರ ಸಂಘ ಕಲಬುರಗಿ ದಯವಿಟ್ಟು ವೇದಿಕೆ ಬಂದ ಭೋಜನದ ಆಶೀರ್ವಾದಕ್ಕಾಗಿ ಕೊಡ್ತಾ ಇದ್ದೇನೆ. ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರುರಾದ ಆರ್ಕೋಡು ಶ್ರೀ ಚನ್ನಬಸವ ಶ್ರೀ ಸಿಂಗೇಶ್ವರ 73ನೇ ಜಾತ್ರೆ ಮಹೋತ್ಸವ ಅಂಗವಾಗಿ ಸನ್ಮಾನ್ಯ ಪೂಜ್ಯ ಶ್ರೀ ಕಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮತ್ತು ಡಾಕ್ಟರ್ ಬಸವಲಿಂಗ ದೇವರವರ ಪಾದಗಳಿಗೆ ಶರಣಾರ್ಥಿ ಹೇಳುತ್ತಾ ಮತ್ತು ತಾವೆಲ್ಲ ಭಕ್ತಾದಿಗಳಿಗೆ ಶರಣಾರ್ಥಿ ಕೋರುತ್ತಾ, ನಮ್ಮ ಪತ್ರಕರ್ತ ಮಿತ್ರರಿಗೆ ಶರಣಾರ್ಥಿ ಕೋರುತ್ತಾ, ನನಗೆ ಕೇವಲ ಎಲ್ಲರಿಗೂ ಶರಣಾರ್ಥಿ ಹೇಳಿ ನಾನೇನಷ್ಟೇನು ಹೇಳಬೇಕಂತೇಳಿ ಬಂದಿಲ್ಲ. ಜಾತ್ರೆ ನೋಡ್ಬೇಕಂತ ಬಂದೀನಿ. ನೋಡ್ಲಿಕ್ಕೆ ನಾವು ಧನ್ಯ ಅದ, ಇಷ್ಟು ಹೆಂಗೆ ಹೋಗ್ಲಿಕ್ಕೆ ಕುಂತಾರಪ್ಪ ಅಂತಂತೇಳಿ. ಭಾಳ ಮಸ್ತದ ಜಾತ್ರೆ, ನೋಡಂಗದ. ಭಾಳ ಖುಷಿ ಐತಿ ಜಾತ್ರೆ ನೋಡಿ. ಅದ್ರ ಕಲ್ಯಾಣ ನಾಡಿನ ಶರಣರು ಹೆಂಗಿದ್ರು ಅಂಥೇಳಿ ಸಿದ್ದರಾಮ ಅವರು ಹೇಳ್ತಾರೆ. ಸೊಲ್ಲಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ ಅಂತಂದ್ರೆ ನಾನು ನಿಮ್ಗೆ ಒಂದು ಇದ್ರ ಮುಖಾಂತರ ಹೇಳ್ತೀನಿ. ಗಿಡ ಕಡ್ಕೊಂಡು ಹೋಗ್ತಾರೆ. ಆ ಗಿಡ ಕಡದು ಬಾಯಮ್ಮ ಉಪ್ಪರನ್ ಕೈ ಕೆಳಗ ಕೂಲಿ ಕೆಲಸ ಮಾಡ್ರಿ ಬೇರೆಯವ್ರಿಗೆ ಅದ್ರ ಕೂಲಿ ಕೊಡ್ಬೇಕಂತ ತಾನೇ ಸ್ವಂತ ಕೆಲಸ ಮಾಡಿ ಆ ಹೆಣ್ಮಗಳು ಏನ್ ಮಾಡಿದಳು ಅಂದ್ರೆ ಕೆಂಪು ಕಲ್ಲು ಹುತ್ತಿ ಮನೆ ಕಟ್ಟಿದಳು. ಮಗನ ಬಂದು ಚಂದ ಇರಬೇಕು, ಲಗ್ನ ಮಾಡ್ಬೇಕು ಮಗದ ಅಂತೇಳಿ 2 ರೂಮ್ ಕಟ್ಟಿದಳು. ಅದ್ರ ಮ್ಯಾಲ ಒಂದು 4 ಪರ್ದ ಹಾಕ್ಬೇಕಂತೇಳಿ ಗೌಡ್ರು ಹೊಲದಾಗಿನ ಕಟ್ಟಿಗೆ ಕೊಯ್ಸ್ಕೊಂಡು ಬಂದು ಟೊಂಕಿ ಸೀರೆ ಕಟ್ಕೊಂಡು ಬಂಡಿ ಮೇಲೆ ಹಾಕೊಂಡು ಬಂದು ಬಡಿಗೆರ ಹತ್ರ ಕರ್ಕೊಂಡು ಹೋಗಿ ಆ ಕಟ್ಟಿಗೆ ಕೊಯ್ಸಿ ಬಡಿಗೆರೋನಿಗೆ ಒಂದು ಮಾತು ಹೇಳ್ತಾಳೆ, ನೋಡಪ್ಪ ನಾ ಭಾಳ ಬಡ್ರು ಹೆಣ್ಮಗಳಿದ್ದೀನಿ, ನನ್ನ ಹತ್ರ ರೊಕ್ಕ ಇಲ್ಲ, ಈ ಮಳಿ ತಗೊಳಕ್ ಒಂದು 100 ರೂಪಾಯಿ ಅವ, ಇದ್ರಲಿಂದ ನಾ ಮಳಿ ತಗೊಂಡು ಬರ್ತೀನಿ,
ಯಾಗಾರ ನಿನ್ನ ಮಕ್ಕಳು ದಂಧೆ ಇತ್ತಂದ್ರೆ ನಾ ಬಂದು ನಿನ್ನ ಹೊಲ್ದಾಗಲ್ಲ ನಿನ್ನ ಮನೆಗಾದ್ರೂ ಭೀ 8 ದಿನ ದುಡಿತೀವಿ ನೋಡು ಬಡಿಗೆರಪ್ಪ ನೀ ಏನಾರ ಮಾಡು ನಿನಗೆ ಭಾಳ ಪುಣ್ಯ ಬರ್ತದ. ನಾನು ಮನೆ ಮೇಲೆ ಸ್ವಲ್ಪ ಪತ್ರ ಏನು ಹಾಕೊಳತ್ತೀನಲ್ಲ ಜರ ಕಟ್ಗಿದ ಪರಾಟ ಹೊಡ್ಕೊಡು. ಯಾಕಂದ್ರೆ ನನ್ನ ಮಗ ಭಾಳ ದೊಡ್ಡ ಊರಾಗ ಓದ್ಯಾನ, ಸೀಟ್ಯಾಗ ಓದ್ಯಾನ. ಅವ ಬಂದ್ರೆ ಅವನಿಗೆ ನ್ಯಾಯ ಇರಬೇಕು ಅಲ್ಲ, ಅದ್ರ ಕಡೆ ನೀ ಪುಣ್ಯ ಮಾಡ್ಕೊ. ಸಣ್ಣೊಂದಿರ್ಲಕ್ಕ ಅವ್ರ ಅಪ್ಪ ಸತ್ತೋಗ್ಯಾನ, ನಾನೇ ತಾಯಿ ನಾನೇ ತಂದಿ, ಅವನಿಗೆ ನಾನೇ ಬಂದು ಅವನಿಗೆ ನಾನೇ ಬೆಳಗ, ಅವನಿಗೆ ಬಿಟ್ಟು ಮತ್ತೆ ಯಾರಿಲ್ಲಪ್ಪ, ನೀ ಹೆಂಗಾರ ಮಾಡು ನೋಡು ಏನಾರ ಮಾಡು ಬಡಿಗೆರಪ್ಪ ತಂದು ಅದಕ್ಕೂ ದೊಡ್ಡದು ಮಾಡಿ ನನ್ನ ಮಗ ಸಿಟಿದಾಗ ಓದಿ ಬಂದ್ಮೇಲೆ ಅವನಿಗೆ ಹಾಲು ಬೇಕಲ್ಲ. ಅವನಿಗೆ ಹಾಲು ಇಲ್ಲದ್ರು ನನ್ನ ಮಗ ಪೈಲ ನಾನು ಸಣ್ಣೋದಿರ್ಲಕ್ಕ ಗೌಡ್ರ ಮನೆಗಿನ ಹಾಲು ತಂದು ಕುಡಿಸ್ತಿದ್ದ. ಈಗ ಅವ ದೊಡ್ಡವಾಗ್ಯಾನ, ಗೌಡ್ರ ಮನೆಗಿನ ಹಾಲು ತಗೊಂಡು ಬಂದು ಕುಡಿಸೋರು ಹೆಂಗೆ ಕಿಮ್ಮತ್ತಿರ್ತದ. ನಾನೇ ಒಂದು ಆಕಳು ಕಟ್ಟರಾಯ್ತಂತ ಬಾಯಮ್ಮ ಒಂದು ಆಕಳು ಕಟ್ಟಿದ್ದು. ಕಟ್ಟ ಮೇಲೆ ಬಾಯಮ್ಮನ ಮನಸ್ಸು ಹೆಂಗಾಗಿತ್ತಂದ್ರು ಬಹಳ ಖುಷಿ ಆಯ್ತು. ಬೆಲ್ಲಾಗಿದ್ದಿನ ಗೆಳತಿಯರಿಗೆ ಹೇಳಿದ್ರು, ನೋಡ್ರಿ ಎಲ್ಲರೂ ಸತ್ಯವ ಲಿಂಗವ ಎಲ್ಲರೂ ನೋಡ್ರಿ, ನನ್ನ ಮಗನ ಲಗ್ನಕ್ಕೆ ಬಂದಾಗ ನೀವು ಏಕದಮ್ ಲಡ್ಡು ಜಾಸ್ತಿ ಉಳ್ಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಊಟ ಮಾಡ್ರಿ. ನೆಂಟರು ಎಲ್ಲ ಬಂದು ಊಟ ಮಾಡಿ ಹೋದ್ಮೇಲೆ ನಾವು ವಾರಿಗೆರೆಲ್ಲ ಏನು ಇರ್ತೀವಲ್ಲ, ಕಳ್ಯಕ್ಕೆ ಹೋದವ್ರು ಏನು ಇರ್ತೀವಲ್ಲ, ಕೆಲಸ ಮಾಡ್ಲಕ್ಕೆ ಹೋದವ್ರು ಏನು ಇರ್ತೀವಲ್ಲ, ಅವರೆಲ್ಲ ಕಲ್ತು ನಾವು ಏನು ಮಾಡವಂತಂದ್ರೆ ಲಾಸ್ಟಿಗೆ ಊಟ ಮಾಡರಿ. ಒಂದು ವೇಳೆ ನೆಂಟರು ಎಲ್ಲ ಊಟ ಮಾಡಿ ಹೋದಾಗ ಒಂದು ಸ್ವಲ್ಪ ಏನಾರ ಹೆಚ್ಚ ಕಡಿಮೆ ಬಿತ್ತಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದ, ಇಜ್ಜತ್ ಹೋಗ್ತದ. ನೀವು ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಬಾಯಮ್ಮ ಎಲ್ಲರಿಗೆ ಕೈ ಜೋಡಿಸ್ಮೇಲೆ ಗಲ್ಲಾಗಿದ್ದೀನಿ ಹೆಣ್ಮಕ್ಳು ಅಂದ್ರು, ಯಾಕೆ ಹಿಂಗಂತಿ ಬಾಯಮ್ಮ, ನೀ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ, ನಾ ಇದ್ದೀನಿ ನೀನು ಹಿಂದ ಅಂತ ಹೇಳಿ ಗೆಳತಿಯರೆಲ್ಲ ಟೊಂಕಿ ಬಟ್ಟಿ ಕಟ್ಟಿ ಸೀರೆ ಹಿಂಗೆ ಕಟ್ಟಿಕೊಂಡು ಹೊಸ್ಸು ಮಂದಿ ಬಾಯಮ್ಮನ ಮಾತು ಕೇಳಿ ಮಗನ ಲಗ್ನ ಇಷ್ಟು ಭರಾಟಿ ಮಾಡಿದ್ರು. ಭಾಳ ದೊಡ್ಡ ಭರಾಟಿ ಲಗ್ನ ಮಾಡಿದ್ರು. ಊರಾಗ ಗೌಡ್ರು ಹೆಂಗೆ ಲಗ್ನ ಮಾಡಿದ್ರು, ಬಾಯಮ್ಮ ಕೂಲಿ ಕೆಲಸ ಮಾಡಿ ಅಷ್ಟು ದೊಡ್ಡದು ಲಗ್ನ ಮಾಡಿದ್ರು. ಮಾಡಿದ್ಮೇಲೆ ಏನಾಯಿತು ಅಂದ್ರೆ ಆಕಿ ಕೆಲಸಕ್ಕೆ ಹೋಗ್ತಿರು, ಒಂದಿನ ಭೀ ಮನೆಗೆ ಕೊಡ್ತಿದ್ದಿಲ್ಲಕಿ, ಭಾಳ ಚಲೋ ಕೆಲಸ ಮಾಡ್ತೀವಿ. ಆಕಿನ ಕೆಲಸ ನೋಡಿ ಗಲ್ಲಾಗಿದ್ದಿನ ಜನ ಊರಾಗಿದ್ದಿನ ಜನ ಹಾಯ್ ಅಂತಿತ್ತು, ಅಷ್ಟು ಚಲೋ ಇದ್ದುಳಕಿ ಬಾಯಮ್ಮ. ಒಂದು ದಿವಸ ಚಂತ ನಾ ಹಿಂಗೆ ಅಂದಿದ್ದ, ಅಪ್ಪೋರೇ ಟಿಕೆಟೇ ಸಿಗ್ಲತ್ತಿಲ್ಲ ಮನುಷ್ಯರ ಭಾಳ ಸೀರಿಯಸ್ ಅಳೋದು, ನಿನ್ನ ಟಿಕೆಟ್ ತಣ್ಣಗಿರ್ಲಿ ಬಂದು ನೋಡೋದು, ಒಂದು 10,000 ಜಾಸ್ತಿ ಆಗ್ತದೆ ಬಂದು ನೋಡೋದಲ್ಲ. ಮನುಷ್ಯ ಅವು ಬರಲಿಲ್ಲ. ಕೊನೆಗೆ ತಾಯಿ ಸತ್ತು. ಇವತ್ತು ಸತ್ತ ಮೇಲೆ ಆಕಿ ಫ್ರಿಜ್ನಾಗ ಇಟ್ಟು, ಈಗ ನೀವೆಲ್ಲ ಹಾಲು ಹೆಂಗೆ ಫ್ರಿಜ್ನಾಗ ಇಟ್ಟು ನೋಡ್ರಿ, ಹಂಗಾಕಿ ಫ್ರಿಜ್ನಾಗ ಇಟ್ಟರು. ಫ್ರಿಜ್ನಾಗ ಇಟ್ಟು 4 ದಿನ ಹೆಣ ಇಟ್ಟು ಅವಾಗ ಫ್ಲೈಟ್ ಟಿಕೆಟ್ ಮಾಡ್ಯಾರ. ಬಂದು ನೋಡಿದ ತಕ್ಷಣ ತಾಯಿ ಮೇಲೆ ಬಿದ್ದು ಅಳಂಗಿಲ್ಲ, ಆಗಿದ್ದಾಯ್ತು ಹೋಗಿದ್ದಾಯ್ತು, ಫರ್ದರ್ ಏನು ಕೆಲಸದಾಗೆಲ್ಲ ಮುಗಿಸ್ರಿ ಅಂದ್ರು ಮನುಷ್ಯ. ನಾವು ಹೋಗಿ ಹೆಣದ ಮೇಲೆ ಬಿದ್ದು ಅಳಬೇಕಂದ್ರೆ ಅವನಿಗೆ ನೋಡಿದ ಹಸ್ಕಿದ್ದಿಲ್ಲ, ಬಿಚ್ಚರ ಇವನಿಗೆ ಹಡ್ದಾಳ ನನಗೆ ಹಡ್ದಾಳ, ನಾ ಯಾರಕ್ಕೆ ಅಳಬೇಕಂತ ಹೇಳಿ ನನಗೆ ಕಣ್ಣೀರು ನನ್ನನೆಗೆ ಹೊರಟಿತ್ತು. ಅದನ್ನ ಕಣ್ಣೀರು ಸುಸ್ಕೋತ ಒಂದು ಹೂವಿನಾರ ಹಾಕಿ, ಜಿಂದಗಿದಾಗ ಇಂಥ ಮನುಷ್ಯನ ಸರಿ ಮಾತಾಡ್ಬಾರ್ದು ಭಗವಂತ ಅಂದಾಗ ಕಾರಿನ ಕುಂತು ನಾವು ವಾಪಸ್ ಬಂದ. ಅದಕ್ಕೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಏನಂದ್ರ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲೆದ್ದು ನೀರಲೆದ್ದು ಅಂತ ಏನು ಶರಣರು ಹೇಳೋಗ್ಯಾರು. ಹಾಗೂ ನಾವು ತಾಯಿ ತಂದೆ ಬಂಧು ಬಳಗ ಬದುಕಲಿರಿ. ಇನ್ನೊಂದು 30 ವರ್ಷ ಆಯಿತು ಅಂದ್ರು, ಇನ್ನೊಂದು 30 ವರ್ಷ ಐತಂದ್ರು ಈ ಭಾರತ ದೇಶದಾಗ ಪ್ರತಿಯೊಬ್ಬರ ಮನೆಯಾಗ 4 ಮಂದಿ ಕುಡುಕರು ಸಿಗ್ತಾರ, 4 ಮಂದಿ ಜನ ಇಂಥವ್ರು ರೌಡಿಗಳು ಸಿಗ್ತಾರ. ಹೊರಗೆ ಎಲ್ಲಿ ಶಾಂತಿ ಸಮಾಧಾನ ಸಿಗಂಗಿಲ್ಲ. ಇಂಥ ಸಭೆಗಳು ಸಿಗ್ತದಂತ ನನಗೂ ಹೇಳಕ್ಕಾಗಂಗಿಲ್ಲ. ಯಾಕಂದ್ರೆ ನಾ ಎಲ್ಲ ಕಡೆ ಹೋಗ್ತಾ ಇರ್ತೀನಿ, ನಮ್ಮ ಭಾಳ ಕಡೆ ಹೋಗ್ತೀನಿ, ನಾ ತೆಲಂಗಾಣ ಎಲ್ಲ ಹೋಗ್ತೀನಿ, ಬಾನ್ಸ್ವಾಡ್ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ, ಬೀರ್ಪುರ್ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ನಾ ನಿಜ ಐ ಆಮ್ ಟಾಕ್ ಫಾರ್ ಇನ್ ತೆಲುಗು ಸಮಥಿಂಗ್. ನಾ ತೆಲುಗುದಾಗ ಹಾಡ ಬರೀತೀನಿ, ತೆಲುಗು ಓದ್ತಾ ಇರ್ತೀನಿ, ನಾ ಗೋರ್ಮಾಟಿ ಬರೀತೀನಿ, ಆ್ಯಂಡ್ ಹಿಂದಿ ಬರೀತೀನಿ, ಮರಾಠಿ ಬರೀತೀನಿ. ಹೀಗೆಲ್ಲ ಬರೆದು ನಾ ಅಲ್ಲೆಲ್ಲಿ ಟ್ರೈಬಲ್ಸ್ ಜನರಿಗೆಲ್ಲ ನಾ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀನಿ.